ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಹೇಳಿ ನಿಮ್ಮನ್ನ? ಯಾವ್ದೋ ಪಾಳ್ ಬಿದ್ದಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ, ಅಲ್ಲೇ ಮಲಗಿಸ್ತಾಳೆ, ಮಜಾ ಮಾಡಿ. ಏಯ್, ಏನೋ ಮಾತಾಡ್ತಾ ಇದ್ಯಾ? ಓ ಮಿಸ್ಟರ್ ಆದೀಶ್ವರ್ ಕಾಮತ್, ಜಾಸ್ತಿ ಎಗರಾಡಕ್ ಹೋಗ್ಬೇಡ. ನೀನ್ ಇದೆಯಾ ಅಂತಾನೆ ಇವರೆಲ್ಲ ಇಷ್ಟೊಂದು ಎಗರಾಡ್ತಾ ಇರೋದು. ಓಕೆ, ನನಗ್ ಗೊತ್ತಾಯ್ತು ಬಿಡು. ಇವ್ರನ್ನೆಲ್ಲ ಏನು ನಿಮ್ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನಾ? ಏನ್ ಭಾಗ್ಯ, ಅದೇ ಮನೆಗೆ ಹೋಗ್ತಿದ್ಯಾ? ಹೋಗು. ಏನೇ ಆದ್ರೂ ನಿನ್ ಬಾಯ್ ಬೆಸ್ಟಿ ಅಲ್ವಾ? ಪಪ್ಪ, ಯಾಕಪ್ಪ ಈಗ ಮಾಡ್ತಿದ್ದೀರಾ? ನಿಮಗ್ ಯಾಕೆ ಕಲ್ ಮನ್ಸು? ಯಾರ್ದೋ ಮಾತ್ ಕೇಳಿ ಹಾಳಾಗ್ಬೇಡಿ ಪಪ್ಪ. ಪಪ್ಪ, ನಿಮ್ಗಿಷ್ಟನಾ ನಮ್ಮೇಲ್ ಪ್ರೀತಿ? ಪಪ್ಪ, ಈ ಮನೆಯಿಂದ ಅಮ್ಮ ಆಚೆ ಹೋದ್ರೆ ಅಷ್ಟು ನಾವು ಹೋಗ್ತೀವಿ ಪಪ್ಪ. ನಮಗ್ ಏನಾದ್ರೂ ನಿಮಗ್ ಪರವಾಗಿಲ್ವಾ? ಪ್ಲೀಸ್ ಪಪ್ಪ, ಈಗೆಲ್ಲ ಬಿಹೇವ್ ಮಾಡ್ಬೇಡಿ. ಹ್ಞೂ ಪುಟ, ನಿಮ್ಗೆ ಯಾರಿಗೂ ಬೇಜಾರಾಗ್ಬಾರ್ದು ಅಂತಾನೆ ನಿಮ್ಮ ಅಮ್ಮಂಗೆ ಈ ಮನೆನ ಭಿಕ್ಷೆ ಹಾಕೊಡ್ತಾ ಇದೀನಿ. ಪದೇ ಪದೇ ಭಿಕ್ಷೆ ಅನ್ಬೇಡಿ. ಓಹೋ, ರೋಷ ಬಂದ್ಬಿಟ್ಟ? ನಮ್ಮ ಅಂಗಲ್ ಬದುಕ್ತಿರೋ ನಿಮ್ಗಳಿಗೆ ಇಷ್ಟು ರೋಷ ಇರ್ಬೇಕಾದ್ರೆ ಇನ್ನ ನಮ್ಗಿನ್ನಷ್ಟು ಇರ್ಬೇಡ. ಗಂಡನೇ ಬೇಡ ಅಂದ್ಮೇಲೆ ಅವನ್ ಮೇಲೆ ಯಾಕೆ ಬೇಕು ನಿಂಗೆ? ಅವನ್ ಮನ್ಸಲ್ಲಿ ಅಸ್ತಿತ್ವನೇ ಇಲ್ಲ ಅಂತದ್ರಲ್ಲಿ ಹಕ್ಕನ್ನ ಕೇಳ್ತಾ ಇದ್ಯಾ? ನಾಚಿಕೆ ಆಗ್ಬೇಕು ನಿಂಗೆ. ಇವಳಗ್ ತಾಕತ್ತಿಲ್ಲ ಶ್ರೇಷ್ಠ, ಬಯಸ್ಕೊಂಡಾದ್ರೂ ಸರಿ ಇದೇ ಮನೇಲೇ ಇರ್ತಾಳೆ. ಯಾವತ್ತಿದ್ರು ಝೀರೋನೇ. ಸಾಕು ಅಂದೆ. ಏಯ್, ನನ್ ಮನೆ ಒಳಗಡೆ ನಿಂತ್ಕೊಂಡು ನನ್ ಮುಂದೆನೆ ಗತ್ತಲ್ ಮಾತಾಡ್ಬೇಡ. ಯಾವನಿಗೆ ಬೇಕು ನಿಮ್ ಮನೆ? ನಿಮ್ ಋಣ, ನಿಮ್ ಹಂಗು ಎರಡು ನಮಗ್ ಬೇಕಾಗಿಲ್ಲ. ಏನಂದ್ರಿ ನೀವು? ಏನಂದ್ರಿ? ನನ್ನನ್ನ ಝೀರೋ ಅಂದ್ರಿ ಅಲ್ವಾ? ಏನು ಅಂತ ತೋರಿಸ್ತೀನಿ ನಿಮ್ಗೆ. ಝೀರೋ ಇಂದಾನೆ ನನ್ನ ಲೈಫ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆದಿ ಅವ್ರನ್ನ ನೋಡಿ, ಕೋಟಿ ಕೋಟಿ ಆಸ್ತಿ ಇದ್ರು ಅದನ್ನೆಲ್ಲ ಬಿಟ್ಟು ಬದುಕ್ತಿದ್ದಾರೆ. ನನಗೆ ಅವರೇ ಸ್ಫೂರ್ತಿ. ನೀವೇ ನನಗೆ ಈ ಮನೇನ ಭಿಕ್ಷೆ ಆಗಿ ಕೊಡೋದು, ನಾನೇ ನನ್ನ ಪಾಲನ್ನು ನಿಮಗೆ ಭಿಕ್ಷೆ ಆಗಿ ಕೊಟ್ಟು ಹೋಗ್ತಾ ಇದ್ದೀನಿ. ತನ್ಮೈ ತನ್ನಿ, ಬನ್ನಿ. ಇನ್ ಮುಂದೆಯಿಂದ ನಮಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬನ್ನಿ. ಮಗಳೇ, ಎಂತ ನಿರ್ಧಾರ ತಗೋತಿದ್ಯಾ ನೀನು? ಬೇಡ ಅತ್ತೆ, ಬೇಡ. ಇವ್ರ ಋಣ ಮಾತ್ರ ನನಗೆ ಈ ಜನ್ಮದಲ್ಲಿ ಬೇಡ. ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ ಕೋಪ ಬರಬೇಕಂತಾನೆ ಅವ್ನು ಹಾಗೆಲ್ಲ ಮಾತಾಡ್ತಾ ಇರೋದು. ಹೋಗ್ಬೇಡಮ್ಮ ಪ್ಲೀಸ್. ಇದು ಕೋಪದ ಪ್ರಶ್ನೆ ಅಲ್ಲ ಮಾವ, ನನ್ನ ಸ್ವಾಭಿಮಾನದ ಪ್ರಶ್ನೆ. ಭಾಗ್ಯನ್ ಕಣ್ಣಲ್ಲಿ ನೀರ್ ಹಾಕ್ಸಿ ಕಿತ್ಕೊಂಡಿರೋ ಈ ಮನೆ ನಿನ್ನ ಪಾಲಿಗೆ ಸೌಭಾಗ್ಯ ಅನ್ಕೊಂಡಿದ್ಯಾ? ಅವಳು ಕಣ್ಣೀರು ನಿನ್ನ ಸುಮ್ನೆ ಬಿಡಲ್ಲ, ಲತ್ತೆ ಹೊಡೆಯುತ್ತೆ ನಿನಗೆ. ನಾಶ ಆಗೋಗ್ತೀಯ, ನರ್ಕ ಅನ್ಭವಿಸ್ತೀಯ ಕಣೋ ನೀನು. ಬನ್ರಿ, ನಮ್ ಸೊಸೆ ಇಲ್ದೇನೋ ಮನೇಲಿ ನಾವು ಇರೋದು ಬೇಡ. ಮಗಳೇ, ಭಾಗ್ಯ ಮಗಳೇ, ಏನಮ್ಮ ಇದು? ಮಾವ, ಅತ್ತೆ, ನೀವ್ ಯಾಕೆ ಬರೋದಕ್ ಹೋದ್ರಿ? ಇಲ್ಲ ಮಗಳೇ,
ನಾವು ಅವನ ಜೊತೆ ಇರಲ್ಲ, ನಿನ್ ಜೊತೆನೆ ಬರ್ತೀವಿ. ನಿಮ್ ಮನೆಯಿಂದ ಆಚೆ ಬಂದು ಯಾಕೆ ಕಷ್ಟಪಡ್ತೀರಿ? ನೋಡಿ, ಅವ್ರಿಗೆ ನನ್ ಮೇಲೆ ಅಷ್ಟೇ ಕೋಪ, ನಿಮ್ಗಳ ಮೇಲೆ ಯಾವ ಕೋಪನೂ ಇಲ್ಲ. ನೀವ್ಗಳು ಅವ್ರ ಜೊತೆ ಇದ್ರೆ ನಿಮ್ಮನ್ನ ಚೆನ್ನಾಗೇ ನೋಡ್ಕೊಳ್ತಾರೆ. ನೀವಿಲ್ಲೇ ಇರಿ. ಏನ್ ಹೇಳ್ತಾ ಇದೀಯಮ್ಮ ನೀನು? ನಮ್ಮ ನಾಡಿ ಮಿಡಿತ ಗೊತ್ತಿರೋ ನಮ್ಮ ಮಗಳಮ್ಮ ನೀನು. ನೀನ್ ಇಲ್ದಿರೋ ಮನೇಲಿ ನಾವ್ ಇರಕ್ಕಾಗತ್ತಾ ಹೇಳು? ಇಲ್ಲ ಮಾವ, ಇಲ್ಲ, ಮಾತಾಡ್ಬೇಡ. ಮನುಷ್ಯರಿರೋ ಮನೇಲಿ ಬದುಕ್ಬೋದು, ಆದ್ರೆ ಭಾವನೆಗಳೇ ಇಲ್ದೇ ಇರೋ ಇಂಥ ಮೃಗಗಳಿರೋ ಮನೇಲಿ ಬದುಕಕ್ಕಾಗತ್ತಾ? ನೀನ್ ಇಲ್ದೇ ಇರೋ ಮನೆ ಒಂದು ಕಟ್ಟಡ ಅಷ್ಟೇ ಮಗಳೇ, ಅದರಲ್ಲಿ ಯಾವ ಭಾವನೆಗಳು ಇರಲ್ಲ. ಈ ಮನೇಲಿರಿ ಅಂತ ಮಾತ್ರ ಹೇಳ್ಬೇಡ. ನಡಿ, ನಾವು ಹೋಗೋಣ. ಹಲೋ ಹಲೋ ಹಲೋ, ಏನಿದು? ಎಲ್ರು ಎಲ್ಲಿ ಹೋಗ್ತಿದ್ದೀರಾ? ಓಹ್, ಏನು ಮುದ್ದಿನ ಸೊಸೆ ಹಿಂದೆ ಹೋಗ್ತಿದ್ದೀರಾ? ಏನ್ ಅವಳೇನ್ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಬಿಟ್ಟಿದಳ? ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಹೇಳಿ ನಿಮ್ಮನ್ನ? ಯಾವ್ದೋ ಪಾಳ್ ಬಿದ್ದಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ, ಅಲ್ಲೇ ಮಲಗಿಸ್ತಾಳೆ, ಮಜಾ ಮಾಡಿ. ಏಯ್, ಏನೋ ಮಾತಾಡ್ತಾ ಇದ್ಯಾ? ಓ ಮಿಸ್ಟರ್ ಆದೀಶ್ವರ್ ಕಾಮತ್, ಜಾಸ್ತಿ ಎಗರಾಡಕ್ ಹೋಗ್ಬೇಡ. ನೀನ್ ಇದೆಯಾ ಅಂತಾನೆ ಇವರೆಲ್ಲ ಇಷ್ಟೊಂದು ಎಗರಾಡ್ತಾ ಇರೋದು. ಓಕೆ, ನನಗ್ ಗೊತ್ತಾಯ್ತು ಬಿಡು. ಇವ್ರನ್ನೆಲ್ಲ ಏನು ನಿಮ್ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನಾ? ಏನ್ ಭಾಗ್ಯ, ಅದೇ ಮನೆಗೆ ಹೋಗ್ತಿದ್ಯಾ? ಹೋಗು. ಏನೇ ಆದ್ರೂ ನಿನ್ ಬಾಯ್ ಬೆಸ್ಟಿ ಅಲ್ವಾ? ಏಯ್, ಆದಿಯವ್ರೆ, ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಟ್ಬಿಡಿ. ಅಲ್ಲ ಭಾಗ್ಯ ಅವ್ರೆ, ಹುಚ್ಚೆ ಅಂತ ಗೊತ್ತಿದ ಮೇಲೆ ಕಲ್ ಹಾಕಕ್ ಹೋಗ್ಬಾರ್ದು ಆದಿಯವ್ರೆ. ಓ ಮೈ ಗಾಡ್, ಏನತ್ತೆ ಇದು? ನಿಮ್ ಮಗಳು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ, ನೀವ್ ನೋಡಿದ್ರೆ ಸುಮ್ನೆ ಇದ್ದೀರಲ್ಲ. ಇದೇನಾ ನೀವ್ ಹೇಳ್ಕೊಟ್ಟಿರೋ ಸಂಸ್ಕಾರ? ಅಲ್ಲ ಅತ್ತೆ, ಗಂಡ ಹೊಡೆದ್ರು ಬಡದ್ರು ಏನ್ ಮಾಡಿದ್ರು ಗಂಡನ್ ಮನೆ ಬಿಟ್ಟು ಬರಬಾರ್ದು, ಬಿಕಾಸ್ ಗಂಡನ್ ಮನೆ ಬಿಟ್ಟು ಬಂದಿರೋ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಗೌರವ ಇರಲ್ಲ ಅಂತ ದೊಡ್ಡ ಪಾಠ ಮಾಡ್ತಿದ್ರಿ. ಯಾವುದೇ ಕಾರಣಕ್ಕೂ ಮನೆಗೆ ಸೇರ್ಕೊಳ್ಳೋದೇ ಇಲ್ಲ ಅಂತೆಲ್ಲ ಹೇಳ್ತಿದ್ರಿ. ಇವಾಗ ನೋಡಿದ್ರೆ ಕರ್ಕೊಂಡು ಹೋಗ್ತಿದ್ರ ಮನೆಗೆ. ಅತ್ತೆ, ನಿಮ್ ಮಗಳಿಗೆ ಕ್ಲಿಯರ್ ಆಗಿ ಹೇಳಿ, ಗಂಡನ್ ಮನೆ ಬಿಟ್ಟು ಹೋದ್ರೆ 3 ಕಾಸು ಗೌರವ ಇರಲ್ಲ ಅಂತ. ಅಮ್ಮ, ದಯವಿಟ್ಟು ಅಮ್ಮ ನಿಮ್ ಕೈ ಮುಗಿತೀರಿ, ಮತ್ತೆ ಈ ಮನೆಗೆ ಹೋಗುವಂತ ಮಾತ್ರ ಹೇಳ್ಬೇಡ. ಹೇಳಲ್ಲ ಕಣೆ. ನಾನೇನಾದ್ರೂ ಆತರ ಹೇಳಿದ್ರೆ ತಾಯಿ ಸ್ಥಾನಕ್ಕೆ ಅವಮಾನ ಮಾಡ್ದಂಗಾಗತ್ತೆ. ಯಾವುದೇ ತಾಯಿ ಆಗ್ಲಿ ತನ್ ಮಗಳು ತನ್ ಗಂಡನ ಮನೇಲೇ ಇರ್ಬೇಕು ಅನ್ಕೋತಾಳೆ. ಆದ್ರೆ ಈ ತರ ಹೆಂಡತಿಗೆ ಸ್ವಲ್ಪನೂ ಮರ್ಯಾದೆ ಕೊಡದೆ ಇರೋ ಇಂಥ ಗಂಡನ ಮನೇಲಿ ಇರುವಂತ ಯಾವ ತಾಯಿನೂ ಹೇಳಲ್ಲ. ಹೆಂಡತಿನ ಬಾಳ್ಸಕ್ಕೆ ಲಾಯಕ್ಕೆ ಇಲ್ದೇ ಇರೋ ಇಂಥವ್ರೆಲ್ಲ ಗಂಡ ಆಗಕ್ಕೂ ಲಾಯಕ್ಕಿಲ್ಲ ಕಡೆ. ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಳಲ್ಲ. ಹೆತ್ತು ಮಕ್ಳು ಕಷ್ಟ ಪಡ್ತಿದ್ರೆ ಅಯ್ಯೋ ಅಂತ ಕೂಡ ಹೇಳಲ್ಲ. ಇನ್ನು ಕಟ್ಕೊಂಡಿರೋ ಹೆಂಡತಿ ನೀನು ಇವ್ನ್ ಲೆಕ್ಕದಲ್ಲೇ ಇಲ್ಲ ಕಡೆ. ನೀನು ಇಂಥವ್ನ್ ಮನೇಲಿ ಇರೋದಕ್ಕಿಂತ ಈ ಮನೆ ಬಿಟ್ಟು ಬಂದು ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಬಾ ಹೋಗೋಣ. ವಾ 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 ವಾ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಅಮ್ಮ ಮಗಳು ಸೆಂಟಿಮೆಂಟ್ ನೋಡೋದಕ್ಕೆ 2 ಕಣ್ಣು ಸಾಲದು. ಮಗಳಿಗೆ ಹೊಡೆದು ಬುದ್ಧಿ ಹೇಳೋದು ಬಿಟ್ಟು ಅವಳ ಅಹಂಕಾರಕ್ಕೆ ಹಾಕ್ತಿದ್ದೀರಾ? ನಿಮ್ಮಂತ ಅಮ್ಮಂದ್ ರೀತಿ ಬಿಟ್ರಂತೂ ಮನೆ ನುಚ್ಚು ನೂರು. ನೋಡು,
ಇಷ್ಟು ದಿನ ನೀನೇನೇ ಮಾಡಿದ್ರು ನನ್ ಮಗಳ ಜೀವನ ಹಾಳಾಗತ್ತ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೆ. ನಾನಷ್ಟೇ ಅಲ್ಲ ಕಣೋ, ಜಗತ್ತಿನ ಎಲ್ಲಾ ತಂದೆ ತಾಯಂದ್ರು ಅಳಿಯಂದ್ರು ಕೋಪ ಮಾಡ್ಕೊಂಡ್ರೆ ತನ್ನ ಮಗಳ ಜೀವನಕ್ಕೆ ಮುಳ್ಳಾಗುತ್ತೋ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀವಿ. ಹಾಗಂದ್ ಮಾತ್ರಕ್ಕೆ ಅದು ನಮ್ ದೌರ್ಬಲ್ಯ ಅಂತಲ್ಲ. ನನ್ ಮಗಳಿಗೆ ಏನಂತ ಹೇಳ್ದೆ ನೀನು? ಫುಟ್ಪಾತಲ್ಲಿ ಬಿತ್ಕೋ ಅಂತಾನಾ? ಏಯ್, ಅವಳು ಯಾಕೋ ಫುಟ್ಪಾತಲ್ಲಿ ಬಿತ್ಕೋತಾಳೆ? ಅವಳ ತಾಯಿ ನಾನಿನ್ನು ಬದುಕೇ ಇದ್ದೀನಿ. ಅವಳನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಪಾಕ್ಕೆ ಹೋಗೋಣ. ಬೇರೆ ಟೈಮ್ ಎಲ್ಲ ಕಚ್ಚಾಡ್ತಾ ಇರ್ತೀರಾ, ನನಗ್ ಬೈಬೇಕು ಅಂತ ಬಂದಾಗ ಒಂದಾಗ್ಬಿಡ್ತೀರಾ. ಏನ್ ಯೂನಿಟಿ, ಏನ್ ಜನನೋ. ಸರಿ, ಹೋಗಿ ಹೋಗಿ ತೊಲಗಿ ಬೇಗ ಬೇಗ. ಟೈಮ್ ಇಲ್ಲ, ಕ್ಲೀನ್ ಮಾಡಿಸ್ಬೇಕು ಅದೆಲ್ಲ. ಹೋಗಿ. ಅಮ್ಮ, ಒಂದ್ ನಿಮಿಷ. ಬಂಗಾರಿ, ಥ್ಯಾಂಕ್ ಗಾಡ್, ನನಗೆ ಗೊತ್ತಿತ್ತು ನೀವ್ ವಾಪಸ್ ಬರ್ತೀಯ ಅಂತ. ಅಪ್ಪ ಅಂದ್ರೆ ಎಷ್ಟು ಪ್ರೀತಿ ನೋಡು. ಅವರೆಲ್ಲ ಹೋದ್ರೆ ಹೋಗ್ಲಿ ಬಿಡು, ನಾನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಓಕೆ ತನ್ವಿ ಪುಟ, ನೀನ್ ಒಬ್ಳೇ ನೋಡು ಅವ್ರ ಮಧ್ಯದಲ್ಲಿರೋ ಬುದ್ಧಿವಂತೆ.